ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಬಿಡಿಎನಲ್ಲಿ ಆರ್ಥಿಕ ಸದಸ್ಯ ಲೋಕೇಶ್ ಪವರ್ಫುಲ್ ಆಟ ಆಡ್ತಾ ಇದ್ದಾರಂತೆ. ವರ್ಗಾವಣೆ ಆದರೂ ಕೂಡ ಬಿಡಿಎನ ತೊರಿಲಿಕ್ಕೆ ಮನಸ್ಸೇ ಇಲ್ಲ, ತೊರೆಯೋಕ್ಕೂ ಸಾಧ್ಯವಿಲ್ಲ. ಯಾಕಂದರೆ ಅಷ್ಟೊಂದು ಪವರ್ಫುಲ್ ಲೋಕೇಶ್ ಅಂತೆ. ರಾಜ್ಯ ಸರ್ಕಾರದ ವರ್ಗಾವಣೆ ಆದೇಶಕ್ಕೆ ಬೆಲೆ ಇಲ್ವಾ? ಹಾಗಾದರೆ ಪವರ್ಫುಲ್ ಲೋಕೇಶನ್ನ ಟಚ್ ಮಾಡುವಂಥ ಪವರ್ ಬೇರೆ ಯಾರಿಗೂ ಇಲ್ವಾ? 2 ತಿಂಗಳಲ್ಲಿ 2 ಬಾರಿ ಆರ್ಥಿಕ ಸದಸ್ಯ ಲೋಕೇಶ್ ವರ್ಗಾವಣೆಯಾಗಿದೆ. 2 ತಿಂಗಳಲ್ಲಿ 2 ಬಾರಿ ಆದರೂ ಕೂಡ ವರ್ಗಾವಣೆ ಆದೇಶಕ್ಕೆ ಬೆಲೆ ಇಲ್ಲ. ವರ್ಗಾವಣೆ ಆದರೂ ಕೂಡ ಆ ಹುದ್ದೆಯಿಂದ ಕದಲೋಕೆ ಮನಸ್ಸಿಲ್ಲ. ಬಿಡಿ ಆರ್ಥಿಕ ಸದಸ್ಯರ ಒತ್ತಡಕ್ಕೆ ಮಣಿಯುತ್ತಾ ಸರ್ಕಾರ? ಬಿಡಿ ಆರ್ಥಿಕ ಸದಸ್ಯ ಹುದ್ದೆ ಮೇಲೆ ಲೋಕೇಶ್ಗೆ ಅಷ್ಟಾಕಿ ವ್ಯಾಮೋಹ? 4 ವರ್ಷದಿಂದ ಬಿಡಿಎನಲ್ಲೇ ಠಿಕಾಣಿ ಹೂಡಿದ್ದಾರೆ ಡಾಕ್ಟರ್ ಲೋಕೇಶ್. ಅಷ್ಟೊಂದು ಸೇವಾ ಮನೋಭಾವನ, ಅಥವಾ ಆ ಹುದ್ದೆ ಬಿಟ್ಟು ಹೋದರೆ ಲಾಭದ ಹುದ್ದೆಯನ್ನು ಕಳ್ಕೊಂಡಂಗೆ ಆಗುತ್ತಾ? ಸೊ ಆ ಕಾರಣಕ್ಕಾಗಿ ಲೋಕೇಶ್ ಬಿಟ್ಟು ಹೋಗ್ತಾ ಇಲ್ಲ. 2 ಬಾರಿ ಆದೇಶ ಆಗಿದೆ ರೀ, ವರ್ಗಾವಣೆ ಆದೇಶ. ಇವ್ರಿಗೇನು 10 ಸಲ ಮಾಡಬೇಕಾ? ವರ್ಗಾವಣೆ ನಿಯಮ ಒಬ್ಬರಿಗೆ ಒಂದೇ. ಜೂನ್ನಲ್ಲಿ ವರ್ಗಾವಣೆ, ಆಗಸ್ಟ್ನಲ್ಲಿ ಮಾರ್ಪಾಟು ಆಗಿದ್ದು ಯಾಕೆ? ವರ್ಗಾವಣೆ ರದ್ದು ಕೋರಿ ಲೆಕ್ಕ ಪರಿಶೋಧನೆ ಇಲಾಖೆ ಅಧಿಕಾರಿಗಳಿಗೆ ಕೆಂಗಣ್ಣಿಗೆ ಗುರಿಯಾಗಿದ್ದರು. ವರ್ಗಾವಣೆ ರದ್ದು ಮಾಡಿಸುವುದರಲ್ಲೇ ಲೋಕೇಶ್ ಪವರ್ಫುಲ್ ಆಫೀಸರ್, ಗೊತ್ತಿರಲಿ. ಜೂನ್ 20ರಂದು ಆಹಾರ ಸರಬರಾಜು ನಿಗಮಕ್ಕೆ ವರ್ಗಾವಣೆ ಆಗಿತ್ತು. ಸರ್ಕಾರ ಆದೇಶ ಮಾಡಿದ್ರು ಕೂಡ ಬಿಡಿಎನಿಂದ ವರ್ಗಾವಣೆ ಆಗಿದ್ದಾರೆ ಲೋಕೇಶ್. ಆದರೆ ಆಗಸ್ಟ್ 17ರಂದು ಏಕಾಏಕಿ ಲೋಕೇಶ್ ವರ್ಗಾವಣೆ ಆದೇಶ ಮಾರ್ಪಾಟಾಗತ್ತೆ. ಕಳೆದ ವರ್ಷವೂ ಕೂಡ ಬಿಡಿಎನಿಂದ ಲೋಕೇಶ್ನನ್ನು ವರ್ಗಾವಣೆ ಮಾಡಲಾಗಿತ್ತು. ಹೀಗಿದ್ರೂ ಹಿಂಬಾಗಿಲ ಮೂಲಕ ಮತ್ತೆ ಬಿಡಿಎಗೆ ಲೋಕೇಶ್ ಎಂಟ್ರಿ ಕೊಟ್ಟಿದ್ದಾರೆ. ಸರ್ಕಾರದ ಮೇಲೆ ಒತ್ತಡ ಹೇರಿ ಹುದ್ದೆಯಲ್ಲಿ ಮುಂದುವರಿತಾ ಇರುವ ಆರೋಪ ಕೇಳಿ ಬಂದಿದೆ. ಒತ್ತಡ ಹೇರ್ತಾರೆ ಅಂತ ಹೇಳಿದ್ರೆ ಅದೆಂಥ ಒತ್ತಡ? ಸರ್ಕಾರವನ್ನು ಮಣಿಸುವಂಥ ಒತ್ತಡ ಅದೇ ಯಾವುದು? ಯಾವ ಅಸ್ತ್ರ ಪ್ರಯೋಗ ಮಾಡ್ತಾರೆ? ಯಾರ ಮೂಲಕ ಪ್ರಯೋಗ ಮಾಡ್ತಾರೆ? ಸರ್ಕಾರ ಪದೇ ಪದೇ ವರ್ಗಾವಣೆ ಮಾಡಿದರೂ ಕೂಡ ಬಿಡಿಎ ಬಿಡಲಿಕ್ಕೆ ಮನಸ್ಸೇ ಇಲ್ಲ ಲೋಕೇಶ್ಗೆ. ಲೆಕ್ಕ ಪರಿಶೋಧನೆ ಲೆಕ್ಕಪತ್ರ ಇಲಾಖೆ ಅಧಿಕಾರಿಯಾಗಿದ್ದಾರೆ ಲೋಕೇಶ್. ಬಿಡಿಎನಲ್ಲಿ ಆಯಕಟ್ಟಿನ ಹುದ್ದೆ ಆಗಿರುವಂಥ ಆರ್ಥಿಕ ಸದಸ್ಯರ ಹುದ್ದೆ. ಆಯಕಟ್ಟಿನ ಅನುಕೂಲಸ್ಥ ಜಾಗ ಅದು. ಆಯಕಟ್ಟಿನ ಅನುಕೂಲಸ್ಥ ಯಾವ ರೀತಿ ಅನುಕೂಲ ನೀವೇ ಯೋಚನೆ ಮಾಡಿ. ಆರ್ಥಿಕ ಸದಸ್ಯ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅನುಕೂಲ ಇರಬಹುದು ಅಂತ ನೀವೇ ಯೋಚನೆ ಮಾಡಬಹುದು. ಸೊ ಹೀಗಾಗಿ ಆರ್ಥಿಕ ಸದಸ್ಯ ಹುದ್ದೆ ಮೇಲೆ ಸಾಲು ಸಾಲು ಅಧಿಕಾರಿಗಳ ಕಣ್ಣಿದೆ. ಆದರೆ ವರ್ಗಾವಣೆ ಅವಧಿ ಮುಗಿದಿದ್ರು, ವರ್ಗಾವಣೆಯಾಗಿದ್ದರೂ ಹುದ್ದೆಯನ್ನು ಬಿಟ್ಟುಕೊಡದೆ ಲೋಕೇಶ್ ಕಣ್ಣಾ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಈ ಕಣ್ಣಾ ಮುಚ್ಚಾಲೆ ಆಟ ಯಾರ ಮೂಲಕ ಆಡಿಸ್ತಾ ಇದ್ದಾರೆ ಗೊತ್ತಿಲ್ಲ. ಸರ್ಕಾರದ ಮೇಲೆ ಒತ್ತಡ ಇದೆಯಂತೆ. ಸರ್ಕಾರದ ಮೇಲೆ ಒತ್ತಡ ಹೇರಿ ವರ್ಗಾವಣೆಯಾದ ಜಾಗಕ್ಕೆ ಬಂದು ಕೂರುವಂಥ ಶಕ್ತಿ ಯಾರಾದರೂ ಹೊಂದಿದ್ರೆ ಅದು ಲೋಕೇಶ್. ಎಸ್, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಏನಿದು ಲೋಕೇಶ್ ಅವರ ಪವರ್ಫುಲ್ ಗೇಮ್? ಯಾರಿದ್ದಾರೆ ಹಿಂದೆ? ಜೊತೆಗೆ ಆರ್ಥಿಕ ಸದಸ್ಯನ ಸ್ಥಾನದ ಮೇಲೆ ಅಷ್ಟೊಂದು ವ್ಯಾಮೋಹ, ನಿಜಕ್ಕೂ ಅಲ್ಲಿ ಅಷ್ಟು ಅನುಕೂಲಗಳಿದೆಯಾ? ದಶರಥ್, ಸರ್ಕಾರದಲ್ಲಿ ಹೊರಡಿಸಿರುವಂತಹ ಆದೇಶಗಳು ಕೇವಲ ಹೆಸರಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ಅನ್ನೋದು ಕೂಡ ಸರ್ಕಾರದ ಆದೇಶಗಳನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಸರ್ಕಾರ ಹೊರಡಿಸಿರುವಂತಹ ವರ್ಗಾವಣೆ ಆದೇಶಗಳು ಯಾವುದೂ ಸಹ ಸರಿಯಾದಂತ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗುವಂತ ಪ್ರಯತ್ನಗಳು ಕೂಡ ನಡೀತಾ ಇಲ್ಲ. ಒಂದ್ ಕಡೆ ಒಂದು ಆದೇಶವನ್ನ ಮಾಡ್ತಾರೆ, ಮತ್ತೆ ಕೆಲವು ತಿಂಗಳಿಗೆ ಅದೇ ಆದೇಶಗಳನ್ನ ಮಾರ್ಪಾಡು ಮಾಡುವಂತ ಪ್ರಯತ್ನಗಳು ಮಾಡ್ತಾ ಇದೆ. ಹೀಗಾಗಿ ಸರ್ಕಾರದ ಮಟ್ಟದಲ್ಲಿ ವರ್ಗಾವಣೆ ದಂಧೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅನ್ನೋದು ಕೂಡ ಸರ್ಕಾರದಲ್ಲಿ ಹೊರಡಿಸ್ತಾ ಇರುವಂತಹ ಆದೇಶಗಳಿಗೆ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬಿಡಿಎ ಆರ್ಥಿಕ ಸದಸ್ಯರ ಹುದ್ದೆಗೆ 2 ತಿಂಗಳಿಗೆ ಒಂದು ಆದೇಶಗಳನ್ನ ಮಾರ್ಪಾಡು ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಇಲ್ಲೇ ಒಂದ್ ಕಡೆ ಕೆಲವು ಅಧಿಕಾರಿಗಳನ್ನ ರಕ್ಷಣೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ 2 ತಿಂಗಳಲ್ಲಿ 2 ವರ್ಗಾವಣೆ ಆದೇಶಗಳನ್ನ ಮಾಡಿದ್ರು ಸಹ ಬಿಡಿಎದಲ್ಲಿ ಆರ್ಥಿಕ ಸದಸ್ಯರಾಗಿರುವಂತಹ ಲೋಕೇಶ್ ಅವರು ಹೊರಗಡೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇಲ್ಲ. ಒಂದ್ ಕಡೆ ಜೂನ್ ತಿಂಗಳಲ್ಲಿ ಒಂದ್ ಕಡೆ ಆದೇಶವನ್ನ ಮಾಡ್ತಾರೆ, ಬಿಡಿಯಿಂದ ಲೋಕೇಶನ್ನ ಬಿಡುಗಡೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡುತ್ತೆ. ತದನಂತರ 2 ತಿಂಗಳ ಬಳಿಕ ಆಗಸ್ಟ್ ನಲ್ಲಿ ಮತ್ತೆ ಆದೇಶಗಳನ್ನ ಮಾರ್ಪಾಡು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಲೋಕೇಶ್ಗೆ ಬಿಡಿಎ ಬಿಟ್ಟು ಹೋಗಕ್ಕೆ ಆಸಕ್ತಿ ಇಲ್ಲ ಅನ್ನೋದಕ್ಕೂ ಕೂಡ ಇಲ್ಲಿ ಸ್ಪಷ್ಟ ಗೊತ್ತಾಗ್ತಾ ಇದೆ.
2022ರಿಂದ ಬಿಡಿಎದಲ್ಲಿ ಆರ್ಥಿಕ ಸದಸ್ಯರಾಗಿ ಮುಂದುವರಿಯುತ್ತಿರುವಂತ ಲೋಕೇಶರ ವಿರುದ್ಧವಾಗಿ ಯಾವುದೇ ರೀತಿಯ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿಲ್ಲ. ಒಂದ್ ಕಡೆ ಸರ್ಕಾರವೇ ಒಂದು ಆದೇಶವನ್ನ ಮಾಡಿದೆ. ಯಾವುದೇ ಒಂದು ಅಧಿಕಾರಿಯನ್ನ 2 ರಿಂದ 3 ವರ್ಷ ಯಾವುದೇ ಒಂದು ಆಯಕಟ್ಟಿನ ಜಾಗ ಇದ್ದಂತ ಸಂದರ್ಭದಲ್ಲಿ ಸರ್ಕಾರ ಆ ಅಧಿಕಾರಿಯನ್ನ ವರ್ಗಾವಣೆ ಮಾಡುವಂತ ಅಧಿಕಾರ ಸರ್ಕಾರದ ಮಟ್ಟದಲ್ಲಿ ಕೂಡ ಇದೆ. ಅದೇ 4 ವರ್ಷಗಳಿಂದ ಒಂದೇ ಜಾಗದಲ್ಲಿ ಠಿಕಾಣಿ ಹೂಡಿರುವಂತಹ ಅಧಿಕಾರಿ ವಿರುದ್ಧ ಸರ್ಕಾರ ಯಾವುದೇ ರೀತಿ ಕ್ರಮಗಳನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಒಂದ್ ಕಡೆ ವರ್ಗಾವಣೆ ಅವಧಿ ಮುಗಿದಿದೆ ಅನ್ನೋ ಕಾರಣಕ್ಕಾಗಿ ಆಗಾಗ ಸರ್ಕಾರ ಇವರನ್ನ ವರ್ಗಾವಣೆ ಮಾಡುವಂತ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಆದ್ರೆ ಸರ್ಕಾರ ವರ್ಗಾವಣೆ ಮಾಡಿದ್ರು ಕೂಡ ವಾಮಮಾರ್ಗದಲ್ಲಿ ಬಿಡಿಎಗೆ ಆರ್ಥಿಕ ಸದಸ್ಯರಾಗಿ ಲೋಕೇಶ್ ಅವರು ಬರ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಯಾಕಂದ್ರೆ ಲೆಕ್ಕ ಪರಿಶೋಧನಾ ಇಲಾಖೆ ಅಧಿಕಾರಿಗಳ ಕಿಂಗಣಿಗೆ ಕೂಡ ಇದೇ ಒಂದು ವರ್ಗಾವಣೆ ರದ್ದತಿ ಆದೇಶಗಳು ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಜೂನ್ 20ನೇ ತಾರೀಕು ಅಂದ್ರೆ ಜೂನ್ 6ನೇ ತಿಂಗಳು 20ನೇ ತಾರೀಕು ಆಹಾರ ಸರಬರಾಜು ನಿಗಮಕ್ಕೆ ಇದೇ ಆದೇಶಗಳನ್ನ ವರ್ಗಾವಣೆ ಮಾಡ್ತಾರೆ. ತದನಂತರ ಆಗಸ್ಟ್ ನಲ್ಲಿ ಇದೇ ಆದೇಶಗಳನ್ನ ಮಾರ್ಪಾಡು ಮಾಡುವಂತ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದೆ. ಹೀಗಾಗಿ ಸರ್ಕಾರದ ಮಟ್ಟದಲ್ಲಿ ವರ್ಗಾವಣೆ ದಂಧೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ನಡ್ತಾ ಇದೆ. ಒಂದ್ ಕಡೆ ಆದೇಶಗಳನ್ನ ಮಾಡಿ ಬೇರೆ ಬೇರೆ ವಿಚಾರಗಳು ಕೂಡ ಇದು ಚರ್ಚೆ ಆಗ್ತಾ ಇದೆ. ಹೀಗಾಗಿ ವಿಡಿಯೋದಲ್ಲಿ ಕಳೆದ 4 ವರ್ಷಗಳಿಂದ ಠಿಕಾಣಿ ಹೂಡಿರುವಂತ ಲೋಕೇಶ್ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಇದ್ದಂತೆನಲ್ಲಿ ಸರ್ಕಾರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂತ ಪ್ರಯತ್ನಗಳು ಆಗ್ಬೇಕಾಗಿತ್ತು. ಆದ್ರೆ ಬಿಡಿಎದಲ್ಲಿ ಮುಂದುವರಿತಾ ಇರೋದು ಸಾಕಷ್ಟು ಅಧಿಕಾರಿಗಳ ವಲಯದಲ್ಲಿ ಕೂಡ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಥ್ಯಾಂಕ್ ಯು ಕೃಷ್ಣ.